ಎಲ್ಲರಿಗೂ ನನ್ನ ನಮಸ್ಕಾರಗಳು. ರೂಪಣಾತ್ಮಕ ಪರೀಕ್ಷೆ 2 ಫಾರ್ಮೇಟಿವ್ ಅಸೆಸ್ಮೆಂಟ್ 2 FA2 ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸ್. ಈಗಾಗಲೇ LBಯನ್ನು ಪರಿಷ್ಕೃತವಾಗಿರ್ತಕ್ಕಂಥ LBಯನ್ನು ಈಗಾಗಲೇ ಇಲಾಖೆಯವರು ನೀಡಿರ್ತಾರೆ. ಹಾಗಾಗಿ ಆ ಪರಿಷ್ಕೃತ LBಯ ಆಧಾರವಾಗಿಟ್ಟುಕೊಂಡು ಈ ಒಂದು FA2 ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಅವುಗಳ ಸಂಪೂರ್ಣ ಪರಿಹಾರವನ್ನು ಈ ವಿಡಿಯೋದಲ್ಲಿ ನೋಡೋಣ. ತರಗತಿ ಎಷ್ಟಿದೆ ಅಂದ್ರೆ 9ನೇ, ವಿಷಯ ಗಣಿತ, ಸಮಯ 45 ನಿಮಿಷ, ಅಂಕಗಳು 20 ಅನ್ನುವಂಥದ್ದು. ತೆಗೆದುಕೊಂಡಿರ್ತಕ್ಕಂಥ ಘಟಕಗಳು ಯಾವುವು ಅಂತಂದ್ರೆ ನಿರ್ದೇಶಾಂಕ ರೇಖಾಗಣಿತ, 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಹಾಗೂ ಯುಕ್ಲಿಡನ ರೇಖಾಗಣಿತದ ಪ್ರಸ್ತಾವನೆ ಅನ್ನುವಂತಹ ಘಟಕಗಳನ್ನು ತೆಗೆದುಕೊಂಡು FA2 ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸ್ ಗಳನ್ನು ಮಾಡಲಾಗಿದೆ. ಈಗ ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ, ನಂತರ ಇದರ ಕೆಳಗಡೆಗೆ ಇದರ ಉತ್ತರಗಳಿವೆ ಮತ್ತು ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಕೂಡ ಲಭ್ಯ ಇರುತ್ತೆ. 1 ಡೇ ಆರ್ 2 ಡೇ ಲೇಟ್ ಆಗ್ಬೋದು, ಆದರೆ ಒಂದೆರಡು ದಿನಗಳ ನಂತರ ಆದರೂ ಈ PDF ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಒಂದು ವೇಳೆ ಹಾಕದಿದ್ರೆ ತಾವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಾನು PDF ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಂಪಲ್ಸರಿ ಕೊಟ್ಟಿರ್ತೇನೆ. 1ನೇ ಪ್ರಶ್ನೆ, ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವಾಗಲೂ A ಆಪ್ಷನ್ 0 1, B 1 0, C 0 0, D ಆಪ್ಷನ್ 1 1. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಡನೆ ಬರೆಯುವಂಥದ್ದು. ಇನ್ನು 2ನೇ ಪ್ರಶ್ನೆ, 2x - 5y = 7 ಈ ರೇಖಾತ್ಮಕ ಸಮೀಕರಣ ಹೊಂದಿರುವ ಒಟ್ಟು ಪರಿಹಾರಗಳ ಸಂಖ್ಯೆ ಎಷ್ಟು? A ಆಪ್ಷನ್ 1, B 2, C ಅಪರಿಮಿತ, D ಯಾವುದೇ ಪರಿಹಾರವಿಲ್ಲ ಅಂತ. ಈಗ ಕೂಡ 1 ಅಂಕದ ಪ್ರಶ್ನೆಗಳಿವೆ. ಇಲ್ಲಿ ಕೂಡ 3ನೇ ಪ್ರಶ್ನೆ, ಯುಕ್ಲಿಡನ ಯಾವುದಾದರೂ ಒಂದು ಆಧಾರ ಪ್ರತಿಜ್ಞೆಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. 4ನೇ ಪ್ರಶ್ನೆ, -4 -1 ಈ ನಿರ್ದೇಶಾಂಕ ಬಿಂದು ಕಾರ್ಟೀಸಿಯನ್ ಸಮತಲದ ಯಾವ ಚತುರ್ಥಕದಲ್ಲಿ ಇರುತ್ತದೆ ಅಂತಕ್ಕಂಥ ಉತ್ತರವನ್ನು ಬರೆಯಬೇಕು. ಈಗ 2 ಅಂಕದ ಪ್ರಶ್ನೆಗಳು, 3 ಪ್ರಶ್ನೆಗಳಿವೆ. 5ನೇ ಪ್ರಶ್ನೆ, 2x - 8 ಸಮನಾಗಿದೆ 6y ಈ ಸಮೀಕರಣವನ್ನು ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪದಲ್ಲಿ ಅಂದರೆ ax + by + c = 0 ರೂಪದಲ್ಲಿ ಬರೆದು a b c ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತಿದೆ. 6th ಕ್ವಶನ್, ಯುಕ್ಲಿಡನ ರೇಖಾಗಣಿತಕ್ಕೆ ಸಂಬಂಧಿಸಿದಂತೆ ರೇಖಾಖಂಡ ಮತ್ತು ಲಂಬ ರೇಖೆಗಳನ್ನು ವ್ಯಾಖ್ಯಾನಿಸಿ. 7th ಕ್ವಶನ್, ಈ ಕೆಳಗಿನ ಬಿಂದುಗಳು ಕಾರ್ಟೀಸಿಯನ್ ಸಮತಲದ ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರುತ್ತದೆ ಎಂಬುದನ್ನು ಬರೆಯಿರಿ ಅಂತ ಕೇಳಿದ್ರೆ, 1ನೇದು -3 5, 2ನೇದು 2 -2, 3ನೇದು -3 0, 4ನೇದು -4 -6 ಅನ್ನುವಂಥದ್ದು. ಇವು ಯಾವ ಚತುರ್ಥಕ ಅಥವಾ ಯಾವ ಅಕ್ಷದ ಮೇಲೆ ಬರ್ತಾವ ಅಂತಕ್ಕಂಥ ಉತ್ತರವನ್ನು ಬರೀಬೇಕು. ಈಗ 3 ಅಂಕದ ಪ್ರಶ್ನೆಗಳು, 2 ಪ್ರಶ್ನೆಗಳಿವೆ. 8ನೇ ಪ್ರಶ್ನೆ, ಒಂದು ಸರಳ ರೇಖೆಯ ಮೇಲಿರುವ A ಮತ್ತು B ಬಿಂದುಗಳ ನಡುವೆ C ಎಂಬ ಬಿಂದುವಿದ್ದು AC ಸಮನಾಗಿದೆ BC ಆದರೆ AC = half of AB ಎಂದು ಸಾಧಿಸಿ ಚಿತ್ರ ಬಿಡಿಸಿ ವಿವರಿಸಿ ಅಂತ ಹೇಳಿದ್ದಾರೆ. ಇನ್ನು 9th ಕ್ವಶನ್, K 2K + 1 ಎಂಬುದು 4x - 5y = 13 ರೇಖಾತ್ಮಕ ಸಮೀಕರಣದ ಒಂದು ಪರಿಹಾರವಾಗಿದ್ದರೆ K ನ ಬೆಲೆಯನ್ನು ಮೊದಲು ಕಂಡುಹಿಡಿಯಿರಿ ಮತ್ತು ಈ ಸಮೀಕರಣಕ್ಕೆ ಮತ್ತೊಂದು ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇನ್ನು ಲಾಸ್ಟ್ ಕ್ವಶನ್, 10th one, 3x + y - 12 = 0 ಈ ರೇಖಾತ್ಮಕ ಸಮೀಕರಣಕ್ಕೆ ಯಾವುದಾದರೂ 4 ವಿಭಿನ್ನ ಪರಿಹಾರಗಳನ್ನ ಕಂಡುಹಿಡಿಯಿರಿ ಅಂತಿದೆ. ಈಗ ಉತ್ತರಗಳನ್ನು ನೋಡ್ತಾ ಹೋಗೋಣ. 1ನೇ ಉತ್ತರ, ಮೂಲ ಬಿಂದುವಿನ ನಿರ್ದೇಶಾಂಕಗಳು C ಅನ್ನುವಂಥ ಆಪ್ಷನ್ ಸರಿಯಾದ ಉತ್ತರ. ಮೂಲ ಬಿಂದುವಿನ ನಿರ್ದೇಶಾಂಕ 0 0. ಯಾವುದೇ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಕ್ಕೆ ಹೊಂದಿರುವಂತಹ ಪರಿಹಾರಗಳ ಸಂಖ್ಯೆ ಏನಿದೆ ಅಪರಿಮಿತ ಎಂತಿದೆ. ಹಾಗಾಗಿ C ಆಪ್ಷನ್ ಸರಿಯಾದ ಉತ್ತರ. ಯುಕ್ಲಿಡನ ಯಾವುದಾದ್ರೂ ಒಂದು ಪ್ರತಿಜ್ಞೆ ಅಂತ ಕೇಳಿದರೆ 1ನೇ ಪ್ರತಿಜ್ಞೆಯನ್ನು ಬರೆದಿದ್ದೇನೆ. ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು. -4 -1 ಈ ನಿರ್ದೇಶಾಂಕವು ಬಿಂದು ಕಾರ್ಟೀಸಿಯನ್ ಸಮತಲದ ಯಾವ ಚತುರ್ಥಕ ಅಂದ್ರೆ 3ನೇ ಚತುರ್ಥಕದಲ್ಲಿ ಬರುತ್ತೆ ಅಂತ. ಇಲ್ಲಿ ಈ ರೀತಿ ಹಾಕಿದಾಗ ಇದು 1ನೇದ್ದು 2ನೇದ್ದು 3ನೇ ಚತುರ್ಥಕದಲ್ಲಿ ಮೈನಸ್ ಇರ್ತವೆ. ಹಾಗಾಗಿ ಇದು 3ನೇ ಚತುರ್ಥಕದಲ್ಲಿ ಬರುತ್ತೆ ಅಂತ. 5ನೇ, 2x - 8 = 6y ಈ ಸಮೀಕರಣ ರೇಖಾತ್ಮಕ ಸಮೀಕರಣ ಆದರ್ಶ ರೂಪದಲ್ಲಿ ಬರೆದು ABC ಬೆಲೆ ಅಂತ ಹೇಳಿದರೆ ಕೊಟ್ಟಿರುವ ಸಮೀಕರಣ 2x - 8 ಸಮನಾಗಿದೆ 6y ಇದನ್ನ ಸಾಮಾನ್ಯತಃ ಆದರ್ಶ ರೂಪದಲ್ಲಿ ಅಂದ್ರೆ ಈ ರೂಪದಲ್ಲಿ ಬರೀಬೇಕು. 2x + 6y ಈ ಕಡೆ ಬಂದ್ರೆ -6y -8 ಈ ಕಡೆ ಇದೆ. ಇಲ್ಲಿ A 2, B -6, C -8 ಅನ್ನುವಂಥ ಉತ್ತರಗಳನ್ನು ಬರೆಯಲಾಗಿದೆ. ಇನ್ನು 6ನೇ ಪ್ರಶ್ನೆ, ಯುಕ್ಲಿಡ ರೇಖಾಗಣಿತ ರೇಖಾಖಂಡ ಮತ್ತು ಲಂಬ ರೇಖೆಗಳನ್ನು ವ್ಯಾಖ್ಯಾನಿಸಿ. ರೇಖಾಖಂಡ ಅಂದ್ರೆ ಏನು ಅಂತ, 2 ಅಂತ್ಯ ಬಿಂದುಗಳನ್ನು ಹೊಂದಿರುವ ರೇಖೆಯ ಭಾಗವನ್ನು ರೇಖಾಖಂಡ ಎನ್ನುತ್ತಾರೆ. ಲಂಬ ರೇಖೆಗಳಂದ್ರೆ 2 ರೇಖೆಗಳು ಪರಸ್ಪರ 90 ಡಿಗ್ರಿ ಕೋನದಲ್ಲಿ ಸಂಧಿಸಿದರೆ ಆ ರೇಖೆಗಳನ್ನು ಲಂಬ ರೇಖೆಗಳು ಎನ್ನುತ್ತಾರೆ. ಇನ್ನು 7ನೇ ಪ್ರಶ್ನೆ, ಇವು ಮತ್ತೆ ಯಾವ ಚತುರ್ಥಕ ಅಥವಾ ಯಾವ ಅಕ್ಷದ ಮೇಲೆ ಅಂತ ಕೇಳಿದರೆ -3 5 ಅನ್ನೋದು 2ನೇ ಚತುರ್ಥಕದಲ್ಲಿದೆ. 2 - 2 ಅನ್ನೋದು 4ನೇ ಚತುರ್ಥಕದಲ್ಲಿದೆ. -3 0 ಅಂದ್ರೆ y ಬೆಲೆ 0 ಇದ್ದಾಗ ಅದು
ಎಕ್ಸ್ ಅಕ್ಷದ ಮೇಲಿರುತ್ತೆ. ಹಾಗೆ -30 ಎಕ್ಸ್ ಅಕ್ಷದ ಮೇಲಿದೆ. -4 -6 ಮೂರನೇ ಚತುರ್ಥಕದಲ್ಲಿ ಇದೆ ಅನ್ನುವಂಥದ್ದು. ಇನ್ನು 8ನೇ ಪ್ರಶ್ನೆ, ಇದು ಸಾಧನೆಯನ್ನು ಮಾಡುವಂತಿದೆ. ದತ್ತ ಎ ಸಿ ಮತ್ತು ಬಿ ಸಿಗಳು, ಎ ಸಿ ಮತ್ತು ಬಿ ಸಿಗಳು ಎರಡು ಏನು ಕೊಟ್ಟಿದ್ದಾರೆ, ಸಮನಾಗಿ ಕೊಟ್ಟಿದ್ದಾರೆ. ಸಾಧನೆ ಎ ಸಿ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಬಿ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವಂತೆ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಕೊಟ್ಟಿದ್ದು, ಯುಕ್ಲಿಡನ ಸ್ವಯಂ ಸಿದ್ಧ ಸಮವಾಗಿರುವ ಅಂಶಗಳಿಗೆ ಸಮನಾದ ಅಂಶಗಳನ್ನು ಕೂಡಿಸಿದಾಗ ಮೊತ್ತಗಳು ಸಮನಾಗಿರುತ್ತೆ ಅಂತ ಗೊತ್ತಿದೆಯಲ್ಲ. ಆದ್ದರಿಂದ ಈ ಒಂದು ಇದಕ್ಕೆ ಎ ಸಿ ಸಮನಾಗಿದೆ, ಬಿ ಸಿ ಇದಲ್ಲ, ಇದಕ್ಕೆ ಎರಡೂ ಕಡೆಗೆ ಎ ಸಿಯನ್ನು ಕೂಡಿಸಲಾಗಿದೆ. ಎ ಸಿ ಪ್ಲಸ್ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಎ ಸಿ. ಈಗ ಎ ಸಿ ಪ್ಲಸ್ ಎ ಸಿ 2ac ಆಯಿತು. ಬಿ ಸಿ ಪ್ಲಸ್ ಎ ಸಿ ಹಾಗೆ ಇದೆ. ಚಿತ್ರದ ಪ್ರಕಾರ ಸಿ ಬಿಂದು ಎ ಮತ್ತು ಬಿಗಳ ನಡುವೆ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಬಿ ಸಿ ಪ್ಲಸ್ ಎ ಸಿ ನ ಮೊತ್ತ ಏನಾಗಿರುತ್ತೆ, ಪೂರ್ಣ ರೇಖೆ ಎ ಬಿಗೆ ಐಕ್ಯವಾಗುತ್ತದೆ. ಅಂದರೆ ಬಿ ಸಿ ಪ್ಲಸ್ ಎ ಸಿ ಅದಕ್ಕೆ ಸಮ ಆಗ್ತದೆ ಎ ಬಿ. ಆದ್ದರಿಂದ ಇಲ್ಲಿ 2ac ಬಿ ಸಿ ಪ್ಲಸ್ ಎ ಸಿ ಅಂದ್ರೆ ಏನಿದು ಅಂದರೆ ಇದು ಎ ಬಿ ಅಂತ. ಎ ಸಿ ಇಸ್ ಈಕ್ವಲ್ ಟು 2 ಆ ಕಡೆ ಹೋದಾಗ ಎ 1/2 ಎ ಬಿ ಅಂತ ಇದನ್ನ ಸಾಧನೆಯನ್ನು ಮಾಡಲಾಗಿದೆ. ಇನ್ನ ಅದೇ ರೀತಿ 9ನೇದ್ದು ಕೊಟ್ಟಿರೋ ಕೆ ಬೆಲೆ ಕಂಡು ಹಿಡಿದು ಮತ್ತೊಂದು ಪರಿಹಾರ ಅಂತ ಹೇಳಿದ್ರೆ, ಮೊದಲು ಕೆ ಬೆಲೆ ಅಂದ್ರೆ ಫಸ್ಟ್ ಇಂದು ಇದು ಎಕ್ಸ್ ಬೆಲೆ, ಸೆಕೆಂಡ್ ಇಂದು ಇದು ವೈ ಬೆಲೆ ಅನ್ನಂಗೆ. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಕೆ, ವೈ ಇಸ್ ಈಕ್ವಲ್ ಟು 2k + 1 ಅಂತ ಆದೇಶಿಸುವುದು. ಆ ಸಮೀಕರಣದಲ್ಲಿ 4x - 5y ಇಸ್ ಈಕ್ವಲ್ ಟು 13 ಕೊಟ್ಟಿದ್ದಾರಲ್ಲ, ಇಲ್ಲಿ ಎಕ್ಸ್ ಬೆಲೆ ಕೆ, ವೈ ಬೆಲೆ 2k + 1 ಅಂತಕ್ಕಂಥದ್ದು ಒಂದು ಪರಿಹಾರ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಬೆಲೆಗಳು ತುಂಬಿದಾಗ ಬಂದಿರತಕ್ಕಂಥ ಉತ್ತರ ಕೆ ಬೆಲೆ ಎಷ್ಟಂತೂ -3 ಅನ್ನುವಂಥ ಉತ್ತರವನ್ನು ಬಂದಿದೆ ಸಮೀಕರಣವನ್ನು ಬಿಡಿಸಿದಾಗ. ಈ ಕೆ ಬೆಲೆ ಬಂತು. ಮತ್ತೊಂದು ಪರಿಹಾರ, ಇನ್ನೊಂದು ಪರಿಹಾರ ಕೇಳಿದರೆ ಅದಕ್ಕೆ ನಾವು ಯಾವುದಾದ್ರೂ ಎಕ್ಸ್ ಬೆಲೆ ತೆಗೆದುಕೊಳ್ಳಿ. ಎಕ್ಸ್ ಬೆಲೆಯಲ್ಲಿ 2 ತೆಗೆದುಕೊಂಡಾಗ ವೈ ಬೆಲೆ ಉತ್ತರವನ್ನು 4 × 8 ಆ ಕಡೆ ಹೋದಾಗ ಮೈನಸ್ ಆಯಿತು. 13 × 8 ಅಂದರೆ 5 ಅಂದರೆ 5/5 ಅಂದರೆ ಉತ್ತರ -1. ನೀವು ಯಾವುದೇ ಎಕ್ಸ್ ಬೆಲೆ ತೆಗೆದುಕೊಂಡು ವೈ ಬೆಲೆಗಳನ್ನು ಕಂಡು ಹಿಡಿದ್ರೆ ಅದು ಇನ್ನೊಂದು ಪರಿಹಾರ ಅಂತ. ಇಲ್ಲಿ ಎಕ್ಸ್ ಬೆಲೆ ನಾವು 2 ತಗೊಂಡಿದ್ದೇವೆ, ವೈ ಬೆಲೆ -1 ಅಂತ. ಇನ್ನು 10ನೇ ಪ್ರಶ್ನೆ 4 ಅಂಕದ್ದು. ಕೊಟ್ಟಿರೋ ರೇಖಾತ್ಮಕ ಸಮೀಕರಣ, ಈ ಸಮೀಕರಣವನ್ನ ವಾಯ್ಗಾಗಿ ಬಿಡಿಸಿದಾಗ y ಇಸ್ ಈಕ್ವಲ್ ಟು -12 ಆ ಕಡೆ +12 +3x ಆ ಕಡೆ -3x. ಇದಕ್ಕೆ 4 ಪರಿಹಾರ ಅಂತ ಕೇಳಿದರೆ ಫಸ್ಟಿಗೆ ಎಕ್ಸ್ ಬೆಲೆ 0 ತೊಗೊಂಡಿನಿ. ಈ ಸಮೀಕರಣ y ಇಸ್ ಈಕ್ವಲ್ ಟು 12 - 3x ಅಂದ್ರೆ 0. 3 0 0 ಅಂದ್ರೆ 12, 0 12 ಅಂದ್ರೆ ಎಕ್ಸ್ ಬೆಲೆ 0 ಇದ್ದಾಗ y ಬೆಲೆ 12 ಅಂತ ಉತ್ತರ. ಈಗ ಎಕ್ಸ್ ಬೆಲೆ 1 ತೆಗೆದುಕೊಳ್ಳಲಾಗಿದೆ. ಕೇವಲ ಇಲ್ಲಿ ಮಾತ್ರ ಬೆಲೆ ಚೇಂಜ್ ಆಗುತ್ತೆ. 12 - 3 1 ಅಂದ್ರೆ 3 × 1 ಅಂದ್ರೆ 3 ಆಯಿತು. 12 × 3 9 ಅಂದ್ರೆ ಎಕ್ಸ್ ಬೆಲೆ 1 ಇದ್ದಾಗ y ಬೆಲೆ 9. ಅದೇ ರೀತಿ ಎಕ್ಸ್ ಬೆಲೆ 2 ತೆಗೆದುಕೊಂಡಾಗ ಎಕ್ಸ್ ಬೆಲೆ 2 ಇದ್ದಾಗ y ಬೆಲೆ 6. ಅದೇ ರೀತಿ ಎಕ್ಸ್ ಬೆಲೆ -2 ತೆಗೆದುಕೊಂಡಾಗ y ಬೆಲೆ 18 ಅಂತ ಬಂದಿದೆ. ಆದ್ಮೇಲೆ ಈ ರೀತಿಯಾಗಿ 6ರಿಂದ 9ನೇ ತರಗತಿವರೆಗಿನ FA ಮತ್ತು 6ರಿಂದ 10ನೇ ತರಗತಿವರೆಗಿನ FA ಮತ್ತು SA ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ, ಅಲ್ಲಿರುವಂಥ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನಾನು ನಮಸ್ಕಾರ.